Hi all, welcome back to SRS ECE Academy YouTube channel. I am starting week 1 week 1 experiments demonstrate the use of personal protective equipment PPE and types. Demonstrate the use of personal protective equipment and types. Aim. What is the aim of the experiment? ಏಮ್ ಅಂತಂದರೆ ಒಂದು ಗುರಿ. ನಮಗೇನು ಈ ಎಕ್ಸ್ಪೆರಿಮೆಂಟಿಂದ ನಾವು ಏನು ಡೆಮಾನ್ಸ್ಟ್ರೇಟ್ ಮಾಡಬೇಕಂದ್ರೆ ಟು ಡೆಮಾನ್ಸ್ಟ್ರೇಟ್ ದಿ ಯೂಸ್ ಆಫ್ PPE ಪರ್ಸನಲ್ ಪ್ರೊಟೆಕ್ಟಿವ್ equipment. Next, operators required. One second guys. Operators required. ಏನೇನು ಆಪರೇಟರ್ಸ್ ಬೇಕು ನಮಗೆ? ವೇರಿಯಸ್ PPE like insulated gloves, matting, aprons, glass, helmet, tester, clampers, ಎಕ್ಸೆಟ್ರಾ. ಗ್ಲೌಸ್ ಬೇಕು, ಮ್ಯಾಟ್ ಬೇಕು, ಇನ್ಸುಲೇಟೆಡ್ ಮ್ಯಾಟಿಂಗು, ಮತ್ತು ಮ್ಯಾಟು, ಏಪ್ರಾನು, ಗ್ಲಾಸು, ಹೆಲ್ಮೆಟ್ಟು, ಟೆಸ್ಟರು, ಕ್ಲ್ಯಾಂಪರ್ಸು. ನೆಕ್ಸ್ಟು ಥಿಯರಿ ಓದೋಣ ಈಗ. I will explain with pictures. One second guys. Okay. Here, see, personal protective equipment PPE and types. To demonstrate the use of personal protective equipment, operators requires insulated gloves ಬೇಕು, ಹೆಲ್ಮೆಟ್ ಬೇಕು, ಟೆಸ್ಟರ್ ವೋಲ್ಟೇಜ್ ಡಿಟೆಕ್ಟರ್, ಏಪ್ರಾನ್, ಇನ್ಸುಲೇಟೆಡ್ ಮ್ಯಾಟ್, ಗ್ಲಾಸಸ್, ಫೇಸ್ ಶೀಲ್ಡ್, ಕ್ಲ್ಯಾಂಪ್ಸ್, ರೆಸ್ಕ್ಯೂ ರಾಡ್, ಸೇಫ್ಟಿ ಶೂಸ್. ನೋಡಿ, PPE ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಯೂಸ್ಡ್ ಟು ಪ್ರೊಟೆಕ್ಟ್ ವರ್ಕರ್ಸ್ ಫ್ರಮ್ ಎಲೆಕ್ಟ್ರಿಕಲ್ ಅಜಾರ್ಟ್ಸ್. ಅಜಾರ್ಟ್ಸ್ ಅಂತಂದರೆ ಏನಾದರೂ ಡೇಂಜರಸ್ ಇದಾದರೆ, ಪರಿಣಾಮಗಳಾದರೆ, ಓಕೆ, ಏನಾದ್ರು ಡೇಂಜರಸ್ಸು ಫಾಲ್ಟ್ ಆದರೆ ಅಥವಾ ಏನಾದ್ರು ಶಾಕ್ ಆದರೆ ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂತಂದರೆ, ಏನಾದ್ರು ಅಪಾಯಗಳಾದರೆ, ಅಪಾಯಗಳು, ಅಗ್ನಿ ಅಪಾಯಗಳು ಅಥವಾ ವಿದ್ಯುತ್ ಅಪಾಯಗಳಾದರೆ, ಎಲೆಕ್ಟ್ರಿಕಲ್ ಅಜಾರ್ಟ್ಸ್, ಇಟ್ ಆಕ್ಟ್ಸ್ ಎಸ್ ಎ ಬ್ಯಾರಿಯರ್ ಬಿಟ್ವೀನ್ ದ ಬಾಡಿ ಅಂಡ್ ಎಲೆಕ್ಟ್ರಿಸಿಟಿ. Different PPE used depending on the type of work. PPE is used to protect workers
ಫ್ರಮ್ ಎಲೆಕ್ಟ್ರಿಕಲ್ ಹಜಾರ್ಡ್ಸ್, ಏನಾದ್ರು ವಿದ್ಯುತ್ ಅಪಾಯಗಳಿಂದ ತಡೆಗಟ್ಟೋದಕ್ಕೆ ಈ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಗಳನ್ನ ನಾವು ಉಪಯೋಗಿಸ್ತೀವಿ. ಓಕೆ. ಇಟ್ ಆಕ್ಟ್ಸ್ ಎಸ್ ಎ ಬ್ಯಾರಿಯರ್. ಬ್ಯಾರಿಯರ್ ಅಂತಂದ್ರೇನು? ತಡೆಗೋಡೆ ಥರ. ಇಟ್ಸ್ ಎಸ್ ಎ ಬ್ಯಾರಿಯರ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ಎಲೆಕ್ಟ್ರಿಸಿಟಿ. ದ ಡಿಫ್ರೆಂಟ್ ಟೈಪ್ಸ್ ಆಫ್ PPE ಆ್ಯಂಡ್ ದೇರ್ ಯೂಸ್. ಫಸ್ಟ್ ಒನ್, ಇನ್ಸುಲೇಟೆಡ್ ಗ್ಲೌಸ್. ಇನ್ಸುಲೇಟೆಡ್ ಅಂತಂದರೆ ನಿಮಗೆ ನಾನು ಅದನ್ನು ಕಂಡಕ್ಟರ್ ಅಂದ್ರೇನು, ಇನ್ಸುಲೇಟರ್ ಅಂದ್ರೇನು, ಸೆಮಿ ಕಂಡಕ್ಟರ್ ಅಂದ್ರೇನು ಓದ್ತೀರಾ. ಈಗ ಇನ್ಸುಲೇಟರ್ ಅಂದರೆ ಹೇಳ್ತೀನಿ. ಇನ್ಸುಲೇಟರ್ಸ್ ಆರ್ ದ ಮೆಟೀರಿಯಲ್ಸ್ ವಿಚ್ ಡಸ್ ನಾಟ್ ಅಲೋ ಎಲೆಕ್ಟ್ರಿಸಿಟಿ ಥ್ರೂ ದೇಮ್. ಅಂದರೆ ಈಗ ಒಣಗಿದ ಮರಗಳಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಈ ಥರ ಇನ್ಸುಲೇಟೆಡ್ ಗ್ಲೌಸ್ ಆಗಿರ್ಬೋದು, ಇವು ಎಲೆಕ್ಟ್ರಿಸಿಟಿನ ಅಲೋ ಮಾಡೋದಿಲ್ಲ. ಓಕೆ, ಅವು ಸೇಫು. ಅದನ್ನು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ಸುಲೇಟೆಡ್ ಗ್ಲೌಸ್ ಪ್ರೊಟೆಕ್ಟ್ ಹ್ಯಾಂಡ್ಸ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್ ವೈಲ್ ವರ್ಕಿಂಗ್ ಲೈವ್ ಸರ್ಕ್ಯೂಟ್ಸ್. ಅಂದರೆ ನಮ್ಮನ್ನು ಕೈಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಿಕ್ ಶಾಕಿಂದ ನಾವು ವರ್ಕ್ ಮಾಡುವಾಗ ಎಲೆಕ್ಟ್ರಿಕ್ ಗ್ಲೌಸ್ನ ಇದು ಇನ್ಸುಲೇಟೆಡ್ ಗ್ಲೌಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇನ್ಸುಲೇಟೆಡ್ ಮ್ಯಾಟ್. ನೋಡಿ, ಐ ಆಮ್ ಎಕ್ಸ್ಪ್ಲೇನಿಂಗ್ ಅಲಾಂಗ್ ವಿತ್ ಪಿಕ್ಚರ್ಸ್. ಪ್ರೊವೈಡ್ಸ್ ಇನ್ಸುಲೇಷನ್ ಫ್ರಮ್ ದಿ ಗ್ರೌಂಡ್ ಆ್ಯಂಡ್ ಪ್ರಿವೆಂಟ್ಸ್ ಕರೆಂಟ್ ಫ್ರಮ್ ಪಾಸಿಂಗ್ ಥ್ರೂ ದ ಬಾಡಿ. ಪ್ರೊವೈಡ್ಸ್ ಇನ್ಸುಲೇಷನ್ ಫ್ರಮ್ ದಿ ಲೇಯರ್ ಅಥವಾ ಗ್ರೌಂಡ್ ಏನಿದೆ ಇರ್ತೀರಾ ಅಲ್ಲಿ, ಆ್ಯಂಡ್ ಪ್ರಿವೆಂಟ್ಸ್ ಕರೆಂಟ್ ಫ್ರಮ್ ಪಾಸಿಂಗ್ ಥ್ರೂ ದ ಬಾಡಿ. ಇದ್ರ ಮ್ಯಾಟ್ ಮೇಲೆ ನಿಂತ್ಕೊಂಡು ನಾವು ಕೆಲಸ ಮಾಡ್ಬೋದು. ನೆಕ್ಸ್ಟು ಇನ್ಸುಲೇಟೆಡ್ ಲ್ಯಾಡರ್, ಏಣಿ. ಮೇಡ್ ಅಪ್ ಆಫ್ ನಾನ್ ಕಂಡಕ್ಟಿವ್ ಮೆಟೀರಿಯಲ್. ನಾನು ಹೇಳಿದ್ನಲ್ಲ ಇನ್ಸುಲೇಟರ್ ಅಂದರೆ ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಅಂತಂದರೆ ವಿಚ್ ಡಸ್ ನಾಟ್ ಅಲೋ ಎಲೆಕ್ಟ್ರಿಸಿಟಿ ಥ್ರೂ ದೇಮ್. ಅದು ಎಲೆಕ್ಟ್ರಿಸಿಟಿನ ಅಲೋ ಮಾಡೋದಿಲ್ಲ. ಈಗ ಒಣಗಿದ ಮರ, ಪ್ಲಾಸ್ಟಿಕ್ಕು, ಈ ಥರ ಪೇಪರು, ಇವೆಲ್ಲ ಎಲೆಕ್ಟ್ರಿಸಿಟಿನ ಅಲೋ ಮಾಡೋದಿಲ್ಲ. ಅವೆಲ್ಲ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಮೇಡ್ ಅಪ್ ಆಫ್ ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಟು ಪ್ರಿವೆಂಟ್ ಎಲೆಕ್ಟ್ರಿಕ್ ಶಾಕ್ ವೈಲ್ ವರ್ಕಿಂಗ್ ಅಟ್ ಹೈಟ್. ಏನಾದರೂ ತುಂಬ ಎತ್ತರವಾಗಿದ್ದಾಗ ನಾವು ಏಣಿ ಹಾಕೊಂಡು ಕೆಲಸ ಮಾಡಬೇಕಾಗುತ್ತಲ್ಲ, ಅದಕ್ಕೆ ಇನ್ಸುಲೇಟೆಡ್ ಲ್ಯಾಡರ್. ನೆಕ್ಸ್ಟು ರೆಸ್ಕ್ಯೂ ರಾಡ್. ರೆಸ್ಕ್ಯೂ ರಾಡ್ ಯೂಸ್ಡ್ ಟು ಪುಲ್ ಎ ಪರ್ಸನ್ ಅವೇ ಫ್ರಮ್ ಲೈವ್ ಕಾಂಟ್ಯಾಕ್ಟ್ ವಿತೌಟ್ ಟಚಿಂಗ್ ದೇಮ್. ಅಂದರೆ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಒಂದು ಸೆಕೆಂಡು. ರೆಸ್ಕ್ಯೂ ರಾಡು ಯೂಸ್ಡ್ ಟು ಪುಲ್ ಎ ಪರ್ಸನ್ ಅವೇ ಫ್ರಮ್ ಲೈವ್ ಕಾಂಟ್ಯಾಕ್ಟ್ ವಿತೌಟ್ ಟಚಿಂಗ್ ದೇಮ್. ಅಂದರೆ ನಾವು ಡೈರೆಕ್ಟಾಗಿ ನಾವು ಅವ್ರನ್ನ ಟಚ್ ಮಾಡಬಾರ್ದು. ಒಂದು ಸೆಕೆಂಡ್ ಗೈಸ್, ನೋಡಿ ಈ ಥರ. ಇಲ್ಲಿ ಕರೆಂಟ್ ಹೊಡೆದ್ಬಿಟ್ಟಿರುತ್ತೆ, ಇವ್ರಿಗೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟಿರುತ್ತೆ. ನಾವು ನೋಡಿ ಇಲ್ಲಿ ಗ್ಲೌಸ್ ಹಾಕೊಂಡಿದ್ದೀನಿ ಮತ್ತು ನಾನು ಮ್ಯಾಟ್ ಯೂಸ್ ಮಾಡಿದ್ದೀನಿ. ಮ್ಯಾಟ್ ಯೂಸ್ ಮಾಡಿದಾಗ ಇವ್ರನ್ನ ಇದು ರಿಸ್ಕ್ ರಾಡ್ ಮೂಲಕ ನಾನು ಇವ್ರನ್ನ ಎಳ್ಕೋಬೇಕು. ಅದಕ್ಕೂ ಮುಂಚೆ ನಾನು ಸೇಫ್ ಮಾಡ್ಕೋಬೇಕಲ್ಲ ನನ್ನನ್ನು ನಾನು. ನೋಡಿ, ರಿಸ್ಕ್ ರಾಡ್ ಇಸ್ ಆಲ್ಸೋ ಕಾಲ್ಡ್ ಆರ್ಟ್ ಸ್ಟಿಕ್ ಆರ್ ರಿಸ್ಕ್ಯೂ ಹುಕ್ ಈಸ್ ಆನ್ ಇನ್ಸುಲೇಟೆಡ್ ಫೈಬರ್ ಗ್ಲಾಸ್ rod used to safely pull a person away from live electrical sources without touching them, helping prevent electric shock to the rescuer. ಆಯಿತಾ? ಇದೊಂದು ಇನ್ಸುಲೇಟೆಡ್ ಫೈಬರ್ ಗ್ಲಾಸ್ ರಾಡ್ ಯೂಸ್ಡ್ ಟು ಸೇಫ್ಲಿ ಪುಲ್ ಎ ಪರ್ಸನ್. ಅಂದರೆ ನಾವು ಸುರಕ್ಷಿತವಾಗಿ ಪರ್ಸನ್ನ ಅವೇ ಫ್ರಮ್ ಎ ಲೈವ್ ಎಲೆಕ್ಟ್ರಿಕಲ್ ಸೋರ್ಸ್ ವಿತೌಟ್ ಟಚಿಂಗ್ ದೆಮ್. How to use a risk rod? This is the extra information I'm giving you just to give KT. Okay. If possible, switch off the power first. This is always a safest option. First ಇಲ್ಲಿ ಏನಿರುತ್ತೆ ಫಸ್ಟ್ ಸ್ವಿಚ್ ಆಫ್ ಮಾಡಬೇಕು. If power cannot be switched off immediately, stand on an insulated rubber mat, wear insulated gloves. ಫಸ್ಟ್ ಇನ್ಸುಲೇಟೆಡ್ ಗ್ಲೌಸ್ನ ಇದು ಮಾಡ್ಕೊಳ್ಳಿ, ರಬ್ಬರ್ ಮ್ಯಾಟಲ್ಲಿ ನಿಂತ್ಕೊಳ್ಳಿ. ಯೂಸ್ ಆಫ್ ದ ರಿಸ್ಕ್ ರಾಡ್ to hook the victim's clothing safely, belt or body without touching exposed skin if possible. Use the rescue rod to hook the victim's clothing. ಅಲ್ಲಿ ಅದು ಏನಿರುತ್ತೆ ಇಲ್ಲಿಗೆ ಅವ್ರನ್ನ ನಾವು ಎಳ್ಕೋಬೇಕು. ಅದನ್ನು ಇಲ್ಲಿ ಇದಕ್ಕೆ ಹಾಕೊಂಡು ಬಾಡಿನ ಟಚ್ ಮಾಡಬಾರ್ದು. ಸೇಫ್ಲಿ ಬೆಲ್ಟ್ ಆರ್ ಬಾಡಿ ವಿತೌಟ್ ಟಚಿಂಗ್ ಎಕ್ಸ್ಪೋಸ್ಡ್ ಸ್ಕಿನ್ ಇಫ್ ಪಾಸಿಬಲ್. ಪುಲ್ ದ ವಿಕ್ಟಿಮ್ ಅವೇ ಫ್ರಮ್ ದ ಲೈವ್ ಎಲೆಕ್ಟ್ರಿಕಲ್ ಸೋರ್ಸ್ ಯೂಸಿಂಗ್ ದ ಇನ್ಸುಲೇಟೆಡ್ ರಾಡ್. ನೋಡಿ ಯಾವ ಥರ ಎಳ್ಕೊತಾ ಇದ್ದಾರೆ ಇಲ್ಲಿ, ಈ ಥರ ಇಲ್ಲಿ ಹಾಕೊಂಡು ಎಳ್ಕೋಬೇಕು ಇವ್ರನ್ನ. ಆಫ್ಟರ್ ದ ವಿಕ್ಟಿಮ್ ಇಸ್ ಫ್ರೀ, ಚೆಕ್ ಇಫ್ ದ ವಿಕ್ಟಿಮ್ ಇಸ್ ಬ್ರೀತಿಂಗ್, ಕಾಲ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸಸ್ ಇಮಿಡಿಯೇಟ್ಲಿ, ಸ್ಟಾರ್ಟ್ CPR ಓನ್ಲಿ ಇಫ್ ಯು ಆರ್ ಟ್ರೈನ್ಡ್ ಆ್ಯಂಡ್ ದ ಏರಿಯಾ ಇಸ್ ಸೇಫ್. ನಮಗೇನಾದ್ರು ಗೊತ್ತಿತ್ತಂತಂದರೆ ನಾವು ಫಸ್ಟ್ ಏಡ್ ಮಾಡ್ಬೋದು. ಇಲ್ಲಾಂತಂದರೆ ಎಮರ್ಜೆನ್ಸಿ ಹೆಲ್ಪ್ಲೈನ್ ಫೋನ್ ಮಾಡಿ 108ಗೆ ಅಥವಾ ಅವ್ರನ್ನ ಕರ್ಕೊಂಡೋಗಿ ಸಾಧ್ಯ ಆದರೂ ಬದುಕಿಸ್ಬೇಕು, ಉಳಿಸ್ಬೇಕು ಜೀವನ. ನೋಡಿ, ಇನ್ಸುಲೇಟೆಡ್ ಫೈಬರ್ ಗ್ಲಾಸು, ಲೈವ್ ವೈರ್ ಸೋರ್ಸು,
ನೋಡಿ, ರಿಸ್ಕ್ಯೂರ್ ಆಲ್ವೇಸ್ ರಿಸ್ಕ್ಯೂರ್ ಸ್ಟೇಸ್ ಅಟ್ ಎ ಸೇಫ್ ಡಿಸ್ಟೆನ್ಸ್ ಅಂಡ್ ಪುಲ್ಸ್ ದ ವಿಕ್ಟಿಮ್ ಅವೇ ವಿತೌಟ್ ಟಚಿಂಗ್ ಹಿಮ್. ನೋಡಿ, ಲೈವ್ ಅವರು ಇಲ್ಲಿ ನೋಡಿ ಇದಾಗ್ತಾ ಇದೆ ನೋಡಿ, ರಿಯಲ್ ಲೈಫ್ ಎಕ್ಸಾಂಪಲ್ ನೋಡಿ. ಈ ಟಚಸ್ ದ ವೈರ್, ಲೈವ್ ವೈರ್, ಈ ಕೆನಾಟ್ ಲೆಟ್ ಗೋ ಡ್ಯೂ ಟು ದ ಮಸಲ್ ಕಾಂಟ್ರಾಕ್ಷನ್. ಕರೆಂಟ್ ಹೊಡೆದ್ಬಿಟ್ಟ ತಕ್ಷಣ ಅವ್ರಿಗೆ ಹೋಗೋಕ್ಕಾಗಲ್ಲ, ಒಂಥರ ಬಾಡಿ ಹೆಂಗಾಗ್ಬಿಡುತ್ತೆ, ಕಾಂಟ್ರಾಸ್ಟ್ ಆಗಿಬಿಡುತ್ತೆ. ನಿಮ್ಗೇನಾದ್ರು ಕರೆಂಟ್ ಶಾಕ್ ಅಂದರೆ ಹೊಡ್ಕುಸ್ಕೊ ಅನುಭವ ಆಗಿರುತ್ತೆ. ನನಗೊಂದ್ಸಲ ಒಂದು ಸ್ವಲ್ಪ ಎಲ್ಲ ಟಚ್ ಮಾಡಿಬಿಟ್ಟು ಫುಲ್ ಹಾಗೆ ಜುಮ್ ಅಂದ್ಬಿಟ್ಟು ಒಂಥರ ಆಗ್ಬಿಟ್ಟಿತ್ತು. ಓಕೆ, ಇದು ಯೂಸ್ ಆ್ಯನ್ ಇನ್ಸುಲೇಟೆಡ್ ರಿಸ್ಕ್ ರಾಡ್ ಟು ಪುಲ್ ಹಿಮ್ ಅವೇ ಫ್ರಮ್ ದ ಲೈವ್ ವೈರ್. ನಾನು ಯಾವುದೋ ಇಲ್ಲಿ ಸೀರಿಯಲ್ ಸೆಟ್ ಇದು ಮಾಡ್ತಿದ್ರಲ್ಲ, ಅದನ್ನು ಟಚ್ ಮಾಡೋಕ್ಕೆ ಹೋಗುವಾಗ ಸ್ವಲ್ಪ ಹಂಗೆ ಜುಮ್ ಅಂದ್ಬಿಟ್ಟಿತ್ತು ಅವಾಗ. ಓಕೆ, ನೆಕ್ಸ್ಟು, ವೆನ್ ಟು ಯೂಸ್ ವೆನ್ ಎ ಪರ್ಸನ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಲೈವ್ ವೈರ್ ಆರ್ ಲೈವ್ ಇಕ್ವಿಪ್ಮೆಂಟ್. ಲೈವ್ ವೈರ್ ಜೊತೆ ಕಾಂಟ್ಯಾಕ್ಟ್ ಇದ್ದಾಗ ಪರ್ಸನ್ನು ಅವಾಗ ಯೂಸ್ ಮಾಡಬೇಕು. ವೆನ್ ದ ಪರ್ಸನ್ ಕೆನಾಟ್ ಮೂವ್ ಅವೇ ಡ್ಯೂ ಟು ಎಲೆಕ್ಟ್ರಿಕ್ ಶಾಕ್. ಎಲೆಕ್ಟ್ರಿಕ್ ಶಾಕ್ ಆಗಿಬಿಟ್ಟು ಪರ್ಸನ್ಗೆ ಹೋಗೋಕ್ಕಾಗಲ್ಲ, ಅವಾಗ ಬಾಡಿ ಎಲ್ಲ ಕಾಂಟ್ರಾಸ್ಟ್ ಆಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಈ ರಿಸ್ಕ್ಗಳನ್ನ ಯೂಸ್ ಮಾಡಬೇಕು. ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಿರೋದು. ಓಕೆ, ಇಷ್ಟು ಮಾತ್ರ ತಿಳ್ಕೊಳ್ಳಿ ಸಾಕು ನಿಮ್ಮ ಇಷ್ಟಕ್ಕೆ. ಇಷ್ಟು ನೆಕ್ಸ್ಟು, ಸೇಫ್ಟಿ ಗ್ಲಾಸಸ್, ಫೇಸ್ ಶೀಲ್ಡ್ ನೋಡಿ, ಪ್ರೊಟೆಕ್ಟ್ ಐಸ್ ಅಂಡ್ ಫೇಸ್ ಫ್ರಮ್ ಆರ್ಕ್ ಫ್ಲಾಶ್, ಡಸ್ಟ್ ಸ್ಪಾರ್ಕ್ಸ್, ಅಂದರೆ ಧೂಳಿಂದ ಅದರಿಂದ ಏನಾದ್ರು ನಾವು ನಮ್ಮ ಕಣ್ಣುಗಳನ್ನು ಸುರಕ್ಷಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ನೋಡಿ ಇಲ್ಲಿ ನಾನು ಹಾಕೊಂಡಿದ್ದೆನಲ್ಲ ಇದು ಈ ಥರ. ಹೆಲ್ಮೆಟ್ ಅಂದರೆ ನೀವು ಆಲ್ರೆಡಿ ಯೂಸ್ ಮಾಡ್ತೀರಾ ಬೈಕ್ ಓಡಿಸುವಾಗ, ಸ್ಕೂಟ್ರ್ ಓಡಿಸುವಾಗ ಅದೆಲ್ಲ. ಬಟ್ ಇದರಲ್ಲಿ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂಗೆ ಇದನ್ನು ಯೂಸ್ ಮಾಡ್ತೀವಿ. ಪ್ರೊಟೆಕ್ಟ್ಸ್ ಇಟ್ಸ್ ಫ್ರಮ್ ಫಾಲಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ಆಕ್ಸಿಡೆಂಟಲ್ ಶಾಕ್ಸ್. ನೆಕ್ಸ್ಟ್, ಶೂಸ್ ಪ್ರಿವೆಂಟ್ಸ್ ಎಲೆಕ್ಟ್ರಿಕ್ ಶಾಕ್ ಆ್ಯಂಡ್ ಪ್ರೊಟೆಕ್ಟ್ಸ್ ಫೀಟ್ ಫ್ರಮ್ ಇಂಜುರೀಸ್. ನಮ್ಮ ಪಾದಗಳನ್ನು ಅಥವಾ ಬೆರಳುಗಳನ್ನು ಇಂದ ಅದನ್ನು ನಾವು ಇಂಜೂರ್ ಆಗದ ಥರ ಏನಾದ್ರು ಅದಕ್ಕೋಸ್ಕರ ಶೂವನ್ನು ಯೂಸ್ ಮಾಡ್ತೀವಿ. ಅದು ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟು, ವೋಲ್ಟೇಜ್ ಡಿಟೆಕ್ಟರ್. ಈವನ್ ಆಫ್ಟರ್ ಪವರ್ ಇಸ್ ಆಫ್, ಸ್ಟೋರ್ಡ್ ಚಾರ್ಜ್ ಇನ್ ಕೆಪಾಸಿಟರ್ಸ್ ಕ್ಯಾನ್ ಸ್ಟಿಲ್ ಬಿ ಪ್ರೆಸೆಂಟ್. ನಾವು ಪವರ್ ಆಫ್ ಮಾಡಿದ್ರು ಕೂಡ ಅಲ್ಲಿ ಚಾರ್ಜ್ ಪ್ರೆಸೆಂಟ್ ಇರುತ್ತೆ ಕೆಪಾಸಿಟರ್ಸಲ್ಲಿ, ಆಯಿತಾ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ವೋಲ್ಟೇಜ್ ಡಿಟೆಕ್ಟರ್? ವೋಲ್ಟೇಜ್ ಡಿಟೆಕ್ಟರ್ ಚೆಕ್ಸ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಎ ಸರ್ಕ್ಯೂಟ್. ಇಟ್ ಹೆಲ್ಪ್ಸ್ ಎನ್ಶ್ಯೂರ್ ದ ಸರ್ಕ್ಯೂಟ್ ಇಸ್ ರಿಯಲಿ ಸೇಫ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್. ಕೆಲಸ ಶುರು ಮಾಡೋಕ್ಕೆ ಮುಂಚೆ ನಮಗೆ ಸೇಫಾ ಅಂತ, ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ವೋಲ್ಟೇಜ್ ಡಿಟೆಕ್ಟರ್ನ ಯೂಸ್ ಮಾಡ್ತೀವಿ. ನೋಡಿ, ಇದು ಕ್ಲ್ಯಾಂಪರ್, ಇದು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ, ಇಲ್ಲಿ ನಮ್ಮ ಫೋಟೋ ಇದೆಯಲ್ಲ, ಇದು ಕ್ಲ್ಯಾಂಪರು. ನೆಕ್ಸ್ಟ್, ಯೂಸ್ ಆಲ್ವೇಸ್ ಚೆಕ್ ವಿತ್ ವೋಲ್ಟೇಜ್ ಡಿಟೆಕ್ಟರ್ ಬಿಫೋರ್ ಟಚಿಂಗ್ ಎನಿ ಇಕ್ವಿಪ್ಮೆಂಟ್. ಇಂಪಾರ್ಟೆನ್ಸ್ ಆಫ್ PPE: ಪ್ರೊಟೆಕ್ಟ್ಸ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್ ಆ್ಯಂಡ್ ಬರ್ನ್ಸ್ ಅಂದರೆ ಸುಟ್ಟು ಗಾಯಗಳು, ಪ್ರಿವೆಂಟ್ ಸೀರಿಯಸ್ ಇಂಜುರಿ ಆರ್ ಡೆತ್, ಎನ್ಶೂರ್ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್, ಇನ್ಕ್ರೀಸಸ್ ಕಾನ್ಫಿಡೆನ್ಸ್ ವೈಲ್ ವರ್ಕಿಂಗ್. ಈ ಥರ ಎಲ್ಲ ನಮಗೆ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಇದ್ದರೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಮಗೆ ವರ್ಕ್ ಮಾಡೋದಕ್ಕೆ. ಇಲ್ಲಾಂತಾರೆ ಭಯ ಆಗುತ್ತೆ. ಆಲ್ವೇಸ್ ಸಮ್ಮರಿ ಏನು, ನಮಗೇನು ರಿಸಲ್ಟ್ ಏನು, ಫೈನಲ್ ಕನ್ಕ್ಲೂಷನ್ ಅಂದರೆ ಆಲ್ವೇಸ್ ವೇರ್ ದ ಕರೆಕ್ಟ್ PPE ಫಾರ್ ಎವರಿ ಎಲೆಕ್ಟ್ರಿಕಲ್ ಜಾಬ್. ಚೆಕ್ ದ ಸರ್ಕ್ಯೂಟ್ ವಿತ್ ಎ ವೋಲ್ಟೇಜ್ ಡಿಟೆಕ್ಟರ್. ಸೇಫ್ಟಿ ಈಸ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ. ಸೇಫ್ಟಿ ಫಸ್ಟು, ಇನ್ನು ಮಿಕ್ಕಿದ್ದೆಲ್ಲ ನೆಕ್ಸ್ಟು. ಓಕೆ, ರಿಸಲ್ಟ್ ಏನು ಅಂತ ಬರಬೇಕು ಕೊನೆಗೆ. ದ ಯೂಸ್ ಆಫ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಈಸ್ ಡೆಮಾನ್ಸ್ಟ್ರೇಟೆಡ್ ಆ್ಯಂಡ್ ಸ್ಟಡಿಡ್ ಅಂತ ಬರೆಯುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದಿದೆ, ಎಲೆಕ್ಟ್ರಿಷನ್. ನಿಮ್ದು ಇನ್ನೊಂದು ಟಾಪಿಕ್ಕು, ಎಲೆಕ್ಟ್ರಿಕ್ ಶಾಕ್. ಯೂಸ್ ವೀಡಿಯೋಸ್ ಟು ಡೆಮಾನ್ಸ್ಟ್ರೇಟ್ ಔ ಟು ಫ್ರೀ ಎ ಪರ್ಸನ್ ಫ್ರಮ್ ಎಲೆಕ್ಟ್ರಿಷನ್. ಅದರಲ್ಲಿ ನೀವು ಅದನ್ನು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನೋಡಿಕೊಂಡು ಕರೆಂಟ್ ಹೊಡೆದ ವ್ಯಕ್ತಿಗಳು ಯಾವ ಥರ ನೀವು ಅವ್ರನ್ನ ಫ್ರೀ ಮಾಡಬೇಕು ವ್ಯಕ್ತಿನ ಅಂತಕ್ಕಂಥದ್ದನ್ನ ಅದನ್ನು ನೋಡಿ ಯೂಟ್ಯೂಬಲ್ಲಿ ವೀಡಿಯೋಗಳಲ್ಲಿ ಸಿಗ್ತವೆ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ರಿಯಲ್ ಟೈಮ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡು ಓದಬೇಕು. ನೆಕ್ಸ್ಟ್ ಇದು ಅದೊಂದಾಯಿತು. ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆರಿಮೆಂಟು ಕ್ಲಿಯರ್ ಮಾಡ್ತೀನಿ. ನೋ ಯುವರ್ ಎಲೆಕ್ಟ್ರಿಕಲ್ ಲ್ಯಾಬ್, ಐಡೆಂಟಿಫೈ ಪವರ್ supply, various components, with symbols, check earthing, by measuring the voltage
between neutral and earth points. POI and earth points. Okay. Aim to know your electrical lab, identify power supply, various components, active and passive, with the symbols. Check earthing by measuring the voltage between neutral and earth points. Operators required. Operators required. Different power supply sources. Active and passive components. Active and passive components. Next, 3-pin socket to main supply. Next, multimeter. Okay. ಇದು ನೆಕ್ಸ್ಟ್ ಇವಾಗ I will explain along with photos. Okay, along with pictures. ನೋಡಿ ಇಲ್ಲಿ ನೋಡಿ, power supplies. A power supply is any device that supplies electrical energy to an electrical load. It is used to operate electrical and electronic devices. Is it? ಅಂದ್ರೆ ಏನು ಮಾಡುತ್ತೆ, a power supply is any device. ಪವರ್ ಸಪ್ಲೈ ಅದು ಯಾವ್ದಾದ್ರು ಡಿವೈಸ್ ಆಗಿರ್ಬೋದು ದಟ್ ಸಪ್ಲೈಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಆ್ಯನ್ ಎಲೆಕ್ಟ್ರಿಕಲ್ ಲೋಡ್ ಯೂಸ್ ಟು ಆಪರೇಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್. ಎಕ್ಸಾಂಪಲ್ಲು ನೋಡಿ, ಡಿ ಸಿ ಸೋರ್ಸಸ್ಸು ನೋಡಿ, ಇವು ಸೆಲ್ಲು, ಗಡಿಯಾರದಲ್ಲಿ ಸೆಲ್ ಯೂಸ್ ಮಾಡ್ತಿರಲ್ವಾ, ಅದು ನೋಡಿ ಡ್ರೈ ಸೆಲ್ 1.5 ವೋಲ್ಟು. ಇದು ರೀಚಾರ್ಜಬಲ್ ಬ್ಯಾಟ್ರಿ. ನೀವು ಇದು ರೀಚಾರ್ಜಬಲ್ ಬ್ಯಾಟ್ರಿ, ಯು ಪಿ ಎಸ್ ಮನೇಲಿ ಏನಾದ್ರು ಇದು ಮಾಡ್ಕೋಬೇಕಂತಂದರೆ ಅಥವಾ ಇನ್ವರ್ಟರು ಆ ಥರ ಅಂದರೆ ಅವೆಲ್ಲ ಚಾರ್ಜ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ನೋಡಿ, ರೀಚಾರ್ಜಬಲ್ ಬ್ಯಾಟ್ರಿ 12 ವೋಲ್ಟು. ನೆಕ್ಸ್ಟ್ ಲಿಥಿಯಂ ಅಯನ್ ಬ್ಯಾಟ್ರಿ, ಇವೆಲ್ಲ ನೋಡಿರ್ತಾರೆ. ನಾವು ಬಟನ್ ಸೆಲ್ಲು, ರಿಮೋಟಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಇವೆಲ್ಲ ಸೆಲ್ಗಳು, ರಿಮೋಟಲ್ಲಿ, ಗಡಿಯಾರದಲ್ಲಿ, ಮತ್ತು ಬಟನ್ ಸೆಲ್ಲು ವಾಚಲ್ಲಿ ಯೂಸ್ ಮಾಡ್ತೀವಿ, ವಾಚಲ್ಲಿ ಆಯಿತಾ. ಮತ್ತು ವೈರ್ಲೆಸ್ ಮೌಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟು ಡಿ ಸಿ ಪವರ್ ಸಪ್ಲೈ. ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್ ಅಂತ, ಎ ಸಿ ಅಂದರೆ ಆಲ್ಟರ್ನೇಟಿವ್ ಕರೆಂಟ್ ಅಂತ. ಸಪ್ಲೈಸ್ ಡಿ ಸಿ ಎಲೆಕ್ಟ್ರಿಸಿಟಿ ಆಫ್ ಫಿಕ್ಸ್ಡ್ ಪೊಲಾರಿಟಿ. ನೋಡಿ, ಇದು ಪ್ಲಸ್ಸು ಮೈನಸ್ಸು ಹ್ಯಾವಿಂಗ್ 0 ಹರ್ಟ್ಜ್ ಫ್ರೀಕ್ವೆನ್ಸಿ. ಇದು ರೆಡ್ ಇದೆಯಲ್ಲ, ಅದು ಪ್ಲಸ್ಸು, ಈ ಕಡೆದು ಬ್ಲ್ಯಾಕು ಮೈನಸ್ಸು. ಹ್ಯಾವಿಂಗ್ 0 ಹರ್ಟ್ಜ್ ಫ್ರೀಕ್ವೆನ್ಸಿ ಸಪ್ಲೈಸ್ ಡಿ ಸಿ ಎಲೆಕ್ಟ್ರಿಸಿಟಿ ಆಫ್ ಫಿಕ್ಸ್ಡ್ ಪೊಲಾರಿಟಿ, ಪ್ಲಸ್ ಮೈನಸ್ ಅಂತ. ಇಲ್ಲಿ ಎ ಸಿ ಪವರ್ ಸಪ್ಲೈಸ್ ಆಲ್ಟರ್ನೇಟಿವ್ ಕರೆಂಟ್ ಎಲೆಕ್ಟ್ರಿಸಿಟಿ ಹೂಸ್ ಡೈರೆಕ್ಷನ್ ಚೇಂಜಸ್ ಪೀರಿಯಾಡಿಕಲಿ. ಇಲ್ಲಿ ಡಿ ಸಿ ಅಂತಂದರೆ 0 to 5 ವೋಲ್ಟ್ ಅಷ್ಟೇ ಇರುತ್ತೆ ಡಿ ಸಿ ಪವರ್ ಸಪ್ಲೈಲಿ. ಎ ಸಿ ಪವರ್ ಸಪ್ಲೈ ಅದು 230 ವೋಲ್ಟು, ಫ್ರೀಕ್ವೆನ್ಸಿ 50 ಹರ್ಟ್ಜು. ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಪೀರಿಯಾಡಿಕಲಿ ಚೇಂಜ್ ಆಗುತ್ತೆ. ನೋಡಿ ಎ ಸಿ ಸೋರ್ಸು, ಇಲ್ಲಿ ನೋಡಿ ವೇವ್ ಫಾರ್ಮ್, ನೋಡಿ ಇಲ್ಲಿ ತೋರಿಸ್ತೀನಿ ವೇವ್ ಫಾರ್ಮು. ಓಕೆ, ಆಲ್ಟರ್ನೇಟಿಂಗ್ ಕರೆಂಟ್ ಎ ಸಿ ವೇವ್ ಫಾರ್ಮ್. ನೆಕ್ಸ್ಟ್ ಬನ್ನಿ, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಕಾಂಪೊನೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಇವು. ಈ ಕಾಂಪೊನೆಂಟ್ಸ್ ಎಲ್ಲ ನಿಮಗೆ ಗೊತ್ತಿರಲೇಬೇಕು, ಆಯಿತಾ. ನೋಡ್ಕೊಳ್ಳಿ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ದಟ್ ರಿಕ್ವೈರ್ ಎ ಸೋರ್ಸ್ ಆಫ್ ಪವರ್ ಟು ಆಪರೇಟ್ ಆರ್ ಕಾಲ್ಡ್ ಆಕ್ಟಿವ್. ಎಲೆಕ್ಟ್ರಿಕ್ ಕಾಂಪೊನೆಂಟ್ ದಟ್ ರಿಕ್ವೈರ್ ಎ ಸೋರ್ಸ್ ಆಫ್ ಪವರ್ ಟು ಆಪರೇಟ್ ಆರ್ ಕಾಲ್ಡ್ ಆಕ್ಟಿವ್ ಅಂತಂದರೆ, ಈಗ ಇದನ್ನದ್ದು ಡಿ ಸಿ ಪವರ್ ಸಪ್ಲೈ ಇರುತ್ತೆ, ಎ ಸಿ ಪವರ್ ಸಪ್ಲೈ ಇರುತ್ತೆ, ಮತ್ತು ರೆಗ್ಯುಲೇಟೆಡ್ ಪವರ್ ಸಪ್ಲೈ ಇರುತ್ತವೆ. ಓಕೆನಾ. ಈಗ ಅಲ್ಲಿ ನಿಮಗೆ ಏನಾಗ್ತದೆ ಅಂತಂದರೆ, ಇವನ್ನ ನಿಮಗೆ ಪವರ್ ಕೊಟ್ಟರೆ ಮಾತ್ರ ವರ್ಕ್ ಆಗ್ತವೆ ಇವು. ಪವರ್ ಕೊಟ್ಟರೆ, ಪವರ್ ನೀವು ಕನೆಕ್ಟ್ ಮಾಡಬೇಕಲ್ಲ, ಸಾಕೆಟ್ಗೆ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗ್ತವೆ. ಎ ಸಿ ಪವರ್ ಸಪ್ಲೈ, ರೆಗ್ಯುಲೇಟೆಡ್ ಪವರ್ ಸಪ್ಲೈ, ಇವೆಲ್ಲ. ನೋ ಸೊ ಇವು ಇಲ್ಲಿದೆಯಲ್ಲ ಇವು. ನೆಕ್ಸ್ಟು ದೋಸ್ ದಟ್ ಕ್ಯಾನ್ ಆಪ್ರೇಟ್ ವಿತೌಟ್ ಆನ್ ಎಕ್ಸ್ಟರ್ನಲ್ ಪವರ್ಸ್ ಆರ್ ಕಾಲ್ಡ್ ಪ್ಯಾಸಿವ್ ಕಾಂಪೊನೆಂಟ್ಸ್. ಇವು ಆಕ್ಟಿವ್ ಕಾಂಪೊನೆಂಟ್ಸ್ ಅಂತಂದರೆ ನೋಡಿ, ಇವಕ್ಕೆಲ್ಲ ನಾವು ಪವರ್ ಅಪ್ಲೈ ಮಾಡಬೇಕು, ಆವಾಗ ವರ್ಕ್ ಆಗುವಂಥವು. ನೋಡಿ,
ಟ್ರಾನ್ಸಿಸ್ಟರು, ಡಯೋಡು, LED, ಫೋಟೋ ಡಯೋಡು ಇವೆಲ್ಲ ಸರ್ಕ್ಯೂಟ್ ಸಿಂಬಲು ಇದು ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು, ಆಪ್ರೇಷನಲ್ ಆಂಪ್ಲಿಫೈಯರು, 7 ಸೆಕೆಂಡ್ ಡಿಸ್ಪ್ಲೇ, ಬ್ಯಾಟರಿ. ನೆಕ್ಸ್ಟ್ ಪ್ಯಾಸಿವ್ ಕಾಂಪೊನೆಂಟ್ಸ್ ಅಂದರೆ ರೆಸಿಸ್ಟರು, ಇದು ಸರ್ಕ್ಯೂಟ್ ಸಿಂಬಲ್ಲು, ಇದು ಫೋಟೋಸು ನೋಡಿ ಇಲ್ಲಿ ಇಂಥ ಆಯಿತಾ. LDR ಲೈಟ್ ಡಿಪೆಂಡೆಂಟ್ ರೆಸಿಸ್ಟರು, ಇದು ಸರ್ಕ್ಯೂಟ್ ಸಿಂಬಲು. ಫಸ್ಟ್ ಒನ್ ಫೋಟೋ, ಸೆಕೆಂಡ್ ಸರ್ಕ್ಯೂಟ್ ಸಿಂಬಲು. ಥರ್ಮಿಸ್ಟರು, ದಿಸ್ ಇಸ್ ಫೋಟೋ, ದಿಸ್ ಇಸ್ ಸರ್ಕ್ಯೂಟ್ ಸಿಂಬಲ್. ನೆಕ್ಸ್ಟ್ ಕೆಪಾಸಿಟರ್ ಇಸ್ ಇದು ಫೋಟೋ ನೋಡಿ, ಇದು ಸೆಕೆಂಡ್ ಒನ್ ಇದೆಯಲ್ಲ ಇದು ಸರ್ಕ್ಯೂಟ್ ಸಿಂಬಲು. ಇಂಡಕ್ಟರ್ ನೋಡಿ, ಇದು ಕಾಯಿಲ್ ಥರ ಇಲ್ವಾ, ಇದು ಇಂಡಕ್ಟರ್. ಸ್ವಿಚ್ ನೋಡಿ, ವೇರಿಯಬಲ್ ರೆಸಿಸ್ಟರು. ಟ್ರಾನ್ಸ್ಫಾರ್ಮರು. ಆಕ್ಟಿವ್ ಕಾಂಪೊನೆಂಟ್ಸ್ ನೀಡ್ ಪವರ್ ಟು ವರ್ಕ್. ಈ ಟ್ರಾನ್ಸಿಸ್ಟರು, ಡಯೋಡು, LED ಇದು. ಪ್ಯಾಸಿವ್ ಕಾಂಪೊನೆಂಟ್ಸ್ ಡು ನಾಟ್ ನೀಡ್ ಎಕ್ಸ್ಟರ್ನಲ್ ಪವರ್ ಟು ವರ್ಕ್ ಅಂದರೆ ಅವಕ್ಕೆ ಎಕ್ಸ್ಟರ್ನಲ್ ಪವರ್ ಬೇಡ. ಇರತಕ್ಕಂಥ ಏನು ಎನರ್ಜಿ ಇರುತ್ತಲ್ವಾ ಅದರಲ್ಲಿ ಅವು ವರ್ಕ್ ಆಗ್ತದೆ. ಓಕೆ, ದೇ ಓನ್ಲಿ ಯೂಸ್ ದ ಎನರ್ಜಿ ಪ್ರೆಸೆಂಟ್ ಇನ್ ದ ಸರ್ಕ್ಯೂಟ್ ಟು ಪರ್ಫಾರ್ಮ್ ದೇರ್ ಫಂಕ್ಷನ್ ಸಚ್ ಎಸ್ ರೆಸಿಸ್ಟಿಂಗು, ಸ್ಟೋರಿಂಗು, ಟ್ರಾನ್ಸ್ಫಾರ್ಮಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ, ಈ ಥರ. ಅರ್ಥ ಆಯ್ತಾ? ಆಕ್ಟಿವ್ ಕಾಂಪೊನೆಂಟ್ಸ್ ಅಂತಂದರೆ ಆಕ್ಟಿವ್ ಕಾಂಪೊನೆಂಟ್ಸ್ ಆರ್ ದ ಕಾಂಪೊನೆಂಟ್ ದಟ್ ರಿಕ್ವೈರ್ ಎ ಸೋರ್ಸ್ ಆಫ್ ಪವರ್ ಟು ಆಪ್ರೇಟ್ ಆರ್ ಕಾಲ್ಡ್ ಆಕ್ಟಿವ್. ದ ನೇಮ್ ಸರ್ಫೇಸ್ ಆಕ್ಟಿವ್. ನಾನು ಆಕ್ಟಿವ್ ಆಗಿರ್ಬೇಕಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹೆಂಗಂದರೆ, ನಾವೇನಾದ್ರು ಕೆಲಸ ಮಾಡಬೇಕಂದ್ರೆ, ಇಲ್ಲ ನಾನು ದುಡ್ಡು ಕೊಡು ನಾನು ಕೆಲಸ ಮಾಡ್ತೀನಿ, ಅಥವಾ ನನಗೆ ಏನಾದ್ರು ಕೊಡಿಸು ಅಂದ್ರೆ ಬಂದರೆ ಆಕ್ಟಿವ್ ಆಗಿರ್ತೀನಿ ಅಂತ. ಪ್ಯಾಸಿವ್ ಕಾಂಪೊನೆಂಟ್ಸ್ ಹಂಗಲ್ಲ. ಇಲ್ಲಪ್ಪ ನಾನು ಇರೋದೇ ಸಾಕು, ನಾನು ಏನು ಬೇಡ, ನಾನು ಮಾಡ್ತೀನಿ ಕೆಲಸ. ಈಗ ನಮ್ಮ ತಂದೆ ತಾಯಿಗಳಿಗೆ ಹೆಂಗಂದ್ರೆ, ಇಲ್ಲ ನಾನು ಕಾಸು ಕೊಟ್ರೆ ಮಾಡೋದು, ಇಲ್ಲ ನಿನ್ಗೆ ಅದು ಕೊಡ್ಸಿದ್ರೆ ಮಾಡೋದು, ಹಂಗಾರೆ ನೀನು ಆಕ್ಟಿವ್ ಕಾಂಪೊನೆಂಟು. ಪ್ಯಾಸಿವ್ ಕಾಂಪೊನೆಂಟ್ ಅಂದರೆ, ಇಲ್ಲಪ್ಪ ನಾನು ಇರೋದ್ರಲ್ಲೇ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ, ಅಂದರೆ ಏನು ಸರ್ಕ್ಯೂಟಲ್ಲಿ ಇರ್ತಕ್ಕಂಥ ಪವರ್ಸ್ ಯೂಸ್ ಮಾಡಿಕೊಂಡು ಅದು ವರ್ಕ್ ಮಾಡ್ತವೆ. ಈ ರೆಸಿಸ್ಟರು, LDR, ಥರ್ಮಿಸ್ಟರು, ಕೆಪಾಸಿಟರು, ಇಂಡಕ್ಟರು, ಸ್ವಿಚ್ಚು, ವೇರಿಯಬಲ್ ರೆಸಿಸ್ಟರು, ಟ್ರಾನ್ಸ್ಫಾರ್ಮರು. ಓಕೆ, ನೆಕ್ಸ್ಟು 4ನೇದು ಬನ್ನಿ. ನೆಕ್ಸ್ಟು 3ನೇದು. ಈಗ ಪೇಸು, ನ್ಯೂಟ್ರಲ್ಲು, ಅರ್ತು ನೋಡಿ. ಇವು ನೀವು ಮನೇಲೆಲ್ಲ ಇವೆಲ್ಲ ಯೂಸ್ ಮಾಡಿರ್ತೀರಿ ಇವು ಅಲ್ವಾ, ಇವೆಲ್ಲ ಸಾಕೆಟ್ಗಳು. ಇನ್ನು 3 ಪಿನ್ ಪವರ್ ಪ್ಲಗ್ಗು ಅಂಡ್ ಸಾಕೆಟು. ಓಕೆ, ಸೊ ಓಕೆ, ಇದು 3 ಪಿನ್ನು. ಈ 3 ಪಿನ್ನಲ್ಲಿ ನೋಡಿ ಗ್ರೀನ್ ಇದಿಲ್ಲ, ಇದು ಎಲೆಕ್ಟ್ರಿಕಲ್ ಸಾಕೆಟ್ಸ್ ನೋಡಿ. ಇದು ಅರ್ತು. 3 ಪಿನ್ನಲ್ಲಿ ಮೇಲ್ಗಡೆ ಇರೋದು ಅರ್ತು, ಈ ಕಡೆ ಎಡಗಡೆ ಇರೋದು ಇದು ನ್ಯೂಟ್ರಲ್, ಈ ಕಡೆದು ಪೇಸು. ಪೇಸ್ ಅಂದರೆ ಲೈವ್ ಬ್ರೌನ್ ಕಲರು, ಬ್ರೌನು ಇಲ್ಲಿ ತೋರಿಸಿದ್ನಲ್ಲ ಬ್ರೌನ್ ಕಲರು. ಕ್ಯಾರೀಸ್ ಕರೆಂಟ್ ಫ್ರಮ್ ಸಪ್ಲೈ, ಕ್ಯಾರೀಸ್ ಕರೆಂಟ್ ಫ್ರಮ್ ಸಪ್ಲೈ. ನ್ಯೂಟ್ರಲ್ ಬ್ಲೂ ಪ್ರೊವೈಡ್ಸ್ ರಿಟರ್ನ್ ಪಾತ್ ಫಾರ್ ಕರೆಂಟ್, ಅರ್ತ್ ಗ್ರೀನು ಪ್ರೊವೈಡ್ಸ್ ಸೇಫ್ಟಿ ಬೈ ಆಫರಿಂಗ್ ಎ ಲೋ ರೆಸಿಸ್ಟೆನ್ಸ್ ಪಾತ್ ಟು ಗ್ರೌಂಡ್ ಇನ್ ಕೇಸ್ ಆಫ್ ಫಾಲ್ಟ್. ಏನಾದ್ರು ಫಾಲ್ಟ್ ಏನಾದ್ರು ಇತ್ತಂತಂದರೆ ಅದೇನು ಮಾಡುತ್ತೆ, ಅರ್ಥಿಂಗ್ ಇದು ಕನೆಕ್ಟ್ ಕೊಟ್ಟಿರ್ತಾರೆ ಇಲ್ಲಿ, ಅದು ಹೋಗಿ ಅಲ್ಲಿಗೆ ಸಪ್ಲೈ ಆಗಿಬಿಡುತ್ತೆ ಫಾಲ್ಟ್ ಕರೆಂಟ್ ಅಲ್ಲಿಗೆ ಅರ್ಥಕ್ಕೆ. ಪೇಸ್ ಇದೆಯಲ್ಲ, ಇದು ಪೇಸು, ಇದು 230 ವೋಲ್ಟು ಈಚ್ ಪೇಸು. ಪೇಸಿಂದ ಅರ್ಥಕ್ಕೆ ನೋಡಿ, ಈ ಪೇಸಿಂದ ಅರ್ಥಕ್ಕೆ 230 ವೋಲ್ಟ್ ಇರುತ್ತೆ. ನೆಕ್ಸ್ಟು ಪೇಸು ನ್ಯೂಟ್ರಲ್ ಬಂದು 230 ವೋಲ್ಟ್ ಇರುತ್ತೆ. ನ್ಯೂಟ್ರಲ್ ಅರ್ತ್ ಬಂದು 0 to 5 ವೋಲ್ಟ್ ಇರುತ್ತೆ ಅಷ್ಟೇ. ನೀವು ಆ ಮಲ್ಟಿಮೀಟ್ರ್ ಹಾಕಿ ಚೆಕ್ ಮಾಡಿದ್ರೆ ಆಯಿತಾ, ಅವಾಗ ಗೊತ್ತಾಗ್ಬಿಡುತ್ತೆ. ಇನ್ ಬ್ಯಾಲೆನ್ಸ್ಡ್ ಕಂಡೀಷನ್ ದ ವೋಲ್ಟೇಜ್ ಬಿಟ್ವೀನ್ ನ್ಯೂಟ್ರಲ್ ಆ್ಯಂಡ್ ಅರ್ತ್ ಇಸ್ 0, ಇಟ್ ಪರ್ಫೆಕ್ಟ್ಲಿ ಅರ್ಥಡ್. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಅರ್ಥಿಂಗ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಪ್ರೊಟೆಕ್ಟ್ಸ್ ಹ್ಯೂಮನ್ ಲೈಫ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್, ಪ್ರೊಟೆಕ್ಟ್ಸ್ ಇಕ್ವಿಪ್ಮೆಂಟ್ ಫ್ರಮ್ ಡ್ಯಾಮೇಜ್ ಡ್ಯೂ ಟು ಫಾಲ್ಟ್ ಕರೆಂಟ್, ಪ್ರೊವೈಡ್ಸ್ ಎ ಸೇಫ್ ಪಾತ್ ಫಾರ್ ಫಾಲ್ಟ್ ಕರೆಂಟ್ ಟು ಫ್ಲೋ ದ ಗ್ರೌಂಡು. ಈಗ ನೀವು ಏನು ಆಲ್ಮೋಸ್ಟ್ ನಾನು ಎಲ್ಲ ಶಾರ್ಟ್ ಮಾಡಿದ್ದೀನಿ, ಶಾರ್ಟ್ ಮಾಡಿಕೊಂಡು ಇದನ್ನು ನೀವು ಇಷ್ಟು ಬರೆದ್ರೆ ಎಕ್ಸಾಮಲ್ಲಿ ಆಲ್ಮೋಸ್ಟು ಫುಲ್ ಮಾರ್ಕ್ಸ್ ತಗೋಬೋದು. ಓಕೆನಾ, ಡೌಟೇ ಇಲ್ಲ. ನೆಕ್ಸ್ಟು ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸ್ ಇನ್ ಶಾರ್ಟ್ ನೋಡಿ. ಸೆಟಪ್ AC voltage of 750 volt in the multimeter to measure the AC voltage in the socket. ಈಗ ಈ ಮಲ್ಟಿಮೀಟರಲ್ಲಿ ನೀವೇನು ಮಾಡಬೇಕು, 750 ಅದು ಇಲ್ಲಿ ರೇಂಜಸ್ ಇರುತ್ತಲ್ಲ, AC ಗೆ ಹಾಕೊಳ್ಳಿ ನಾಬ್ನ. ಯಾಕೆಂದರೆ ನಾವು ಮೆಜರ್ ಮಾಡಬೇಕು. ಈಗ ನಾವು 80 ಸಾಕೆಟು AC ವೋಲ್ಟೇಜು ಮನೇಲೆಲ್ಲ ಯೂಸ್ ಮಾಡೋದು AC 230 ವೋಲ್ಟ್ ಇರುತ್ತೆ ಅದು. ನೆಕ್ಸ್ಟು ಕನೆಕ್ಟ್ ಬ್ಲ್ಯಾಕ್ ಲೀಡ್ ಟು ಕಾಮನ್.
ಬ್ಲಾಕ್ ಲಿಟ್ಟು ಕಾಮನ್ ಅಂತ ಅಲ್ಲಿರುತ್ತೆ, ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. COM ಆ್ಯಂಡ್ ರೆಡ್ ಲೆಟ್ಟು ವೋಲ್ಟೇಜ್ ಇನ್ ದ ಮಲ್ಟಿಮೀಟರ್. ಇವೆಲ್ಲ ಇರ್ತಾವಲ್ಲ ಇವು ಪ್ರೋಬ್ಗಳು, ಇದು ಮಾಡ್ಕೊಳ್ಳಿ. ಚೆಕ್ ದ ವೋಲ್ಟೇಜ್ ಬೈ ಯೂಸಿಂಗ್ ಪ್ರೋಬ್ ಕನೆಕ್ಟರ್ಸ್. ಒನ್ ಎಸ್ ಕಾಮನ್ ಬ್ಲ್ಯಾಕ್ ಆ್ಯಂಡ್ ಅದರ್ ಒನ್ ಎಸ್ ರೆಡ್ ಫಾರ್ ವೋಲ್ಟೇಜ್ ಚೆಕ್. ನೋಡಿ ಇಲ್ಲಿ ಪೇಸು ಮತ್ತು ಅರ್ತ್ಗೆ ಮಾಡಿದ್ರೆ 230 ವೋಲ್ಟ್ ಬರುತ್ತೆ, ಆಯಿತಾ. ನೆಕ್ಸ್ಟು ನ್ಯೂಟ್ರಲ್ಲು ಮತ್ತು ಫೇಸ್ ಮಾಡಿದಾಗ 230 ವೋಲ್ಟ್ ಬರುತ್ತೆ. ಅಂದರೆ ಇರುವ ಸ್ವಲ್ಪ ವೇರಿ ಆಗುತ್ತೆ, ಎಕ್ಸಾಕ್ಟ್ 230 ಅಲ್ಲ, ಸ್ವಲ್ಪ 220, 225, 230 ಈ ರೇಂಜಲ್ಲೇ ಬರೋದು, ಯಾಕಂದರೆ ಎಕ್ಸಾಕ್ಟ್ ಬರಲ್ಲ. 230 ವೋಲ್ಟ್ ಇರುತ್ತೆ, ಆಯಿತಾ. ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಯಾಕಂದರೆ ಬ್ಯಾಲೆನ್ಸ್ಡ್ ಕಂಡೀಷನಲ್ಲಿ. ನೆಕ್ಸ್ಟ್ ನ್ಯೂಟ್ರಲ್ ಇಲ್ಲಿ ನ್ಯೂಟ್ರಲ್ ಅರ್ತ್ ಅಲ್ವಾ ಇದು. ನ್ಯೂಟ್ರಲ್ ಅರ್ಥಲ್ಲಿ ನಿಮಗೆ 0 to 5 ವೋಲ್ಟ್ ಬರುತ್ತೆ, ಆಯಿತಾ. ನೋಡಿ ರಿಸಲ್ಟ್ ಐಡೆಂಟಿಫೈಡ್ different power supplies, active and passive components. Earthing is checked by measuring the voltage between neutral and earth points. ಮಲ್ಟಿಮೀಟರ್ಲಿ ಅಲ್ಲಿ ಒಳಗಡೆ ನೀವು ಸಾಕೆಟ್ ಇರುತ್ತಲ್ಲ, ಅಲ್ಲಿ ನೀವು ನಾನು ಹೇಳ್ದಂಗೆ ಫೇಸು ಮತ್ತು ಅರ್ತ್ ವೋಲ್ಟೇಜ್ ಚೆಕ್ ಮಾಡಬೇಕು, ಆಯಿತಾ. ಮಲ್ಟಿಮೀಟರ್ ತೋರಿಸ್ತದೆ, AC ಸೆಟ್ ಮಾಡಿರ್ಬೇಕು ನೀವು. ನೆಕ್ಸ್ಟು ಫೇಸು ಮತ್ತು ನ್ಯೂಟ್ರಲ್ಲು ಅಲ್ಲಿ ಸಾಕೆಟ್ ಇರುತ್ತಲ್ಲ, ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಮಲ್ಟಿಮೀಟ್ರ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ತೀರ, ಅಲ್ಲಿಗೆ ಹಾಕೊಂಡ್ರೆ ಅದು ತೋರಿಸ್ತದೆ ವೋಲ್ಟೇಜ್ ಎಷ್ಟು ಅಂತ. ನೆಕ್ಸ್ಟು ನ್ಯೂಟ್ರಲ್ ಹೊರ್ತು ಅಲ್ಲಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಸಾಕೆಟ್ಗಳು ಪ್ಲಗ್ ಮಾಡಿದಾಗ ಅದು ಎಷ್ಟು ವೋಲ್ಟೇಜ್ ಅಂತ ತೋರಿಸ್ತದೆ. ಸೇಫ್ಟಿ ಫಸ್ಟು ಅಲ್ವಾ, ರಿಸಲ್ಟ್ ಎಲ್ಲ ಆಯಿತು. ಸೇಫ್ಟಿ ಫಸ್ಟು ಇದರಿಂದ ಏನು ಕಲ್ತೀವಿ ಅಂದರೆ, ಇಲ್ಲಿಂದ ಆಲ್ವೇಸ್ ಯೂಸ್ ಪವರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್, ನೆವರ್ ಟಚ್ ದ ಲೈವ್ ವೈರ್ಸ್ ವಿತ್ ಬೇರ್ ಹ್ಯಾಂಡ್ಸ್. ಬರಿಗೈಯಿಂದ ಕರೆಂಟ್ ಪಾಸ್ ಆಗ್ತಿರ್ತಕ್ಕಂಥ ವೈರ್ನ ಮುಟ್ಟಬೇಡಿ. ಆಲ್ವೇಸ್ ಎನ್ಶೂರ್ ಪ್ರಾಪರ್ ಅರ್ಥಿಂಗು ಚೆನ್ನಾಗಿರಬೇಕು, ಇಲ್ಲಾಂದರೆ ಶಾಕ್ ಹೊಡಿತದೆ. ಫಾಲೋ ಸೇಫ್ಟಿ ರೂಲ್ಸ್ ಟು ಪ್ರಿವೆಂಟ್ ಆಕ್ಸಿಡೆಂಟ್ಸ್. ಅಂದರೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗೋದಕ್ಕೆ ಅದೆಲ್ಲ ಆಗಬಾರ್ದು ಅಂತಂತಂದರೆ ನಾವು ಸೇಫ್ಟಿ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಹೇಗೆ ನಾವೀಗ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತೀವಿ ಆಕ್ಸಿಡೆಂಟ್ ಆಗೋ ಥರ, ಪ್ರತಿಯೊಂದು ಇದರಲ್ಲೂ ಕೂಡ ಎಲೆಕ್ಟ್ರಿಕಲ್ ಸೇಫ್ಟಿ, ಫೈರ್ ಸೇಫ್ಟಿ, ಅಲ್ಲೆಲ್ಲ ಕೂಡ ನಾವು ಎಲ್ಲ ಕಡೆ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ, ಸೇಫ್ಟಿ ರೂಲ್ಸ್ಗಳು, ಯಾಕೆಂದರೆ ಅವು ನಮ್ಮನ್ನು ರಕ್ಷಿಸ್ತವೆ, ನಮ್ಮ ಪ್ರಾಣನ ಕಾಪಾಡ್ತವೆ. ಅದಕ್ಕೋಸ್ಕರ ನಾವು ರೂಲ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಈಗ ನಾನು ಓಕೆ, ರಿಸಲ್ಟ್ ಏನಾಯಿತು, ಈ ಎಕ್ಸ್ಪೆರಿಮೆಂಟಿಂದ ಏನು ಕಲ್ತ್ವಿ? ಐಡೆಂಟಿಫೈಡ್ ಡಿಫ್ರೆಂಟ್ ಪವರ್ ಸಪ್ಲೈಸ್, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್. ಅರ್ಥಿಂಗ್ ಇಸ್ ಚೆಕ್ಡ್ ಬೈ ಮೆಜರಿಂಗ್ ದ ವೋಲ್ಟೇಜ್ ಬಿಟ್ವೀನ್ ದಿ ನ್ಯೂಟ್ರಲ್ ಆ್ಯಂಡ್ ಅರ್ತ್ ಪಾಯಿಂಟ್ಸ್. ಓಕೆ, ಆಯಿತಾ. ನ್ಯೂಟ್ರಲ್ ಆ್ಯಂಡ್ ಫೇಸು ಇದೆಲ್ಲ ನಾವು ಚೆಕ್ ಮಾಡಿದ್ವಿ. ನ್ಯೂಟ್ರಲ್ಲು ಅರ್ತು, ನೆಕ್ಸ್ಟ್ ಅರ್ತ್ ಟು ಫೇಸು, ನ್ಯೂಟ್ರಲ್ ಟು ಫೇಸು. ಈಗ ರಿವ್ಯೂ ಕ್ವಶನ್ಸ್ ಮಾಡ್ತೀನಿ. ನಾವು ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಅಂತ ಒಂದ್ಸರಿ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಲಿಸ್ಟ್ ದ ಸೇಫ್ಟಿ ಪ್ರಿಕಾಷನ್ಸ್ ಟು ಬಿ ಟೇಕನ್ ಇನ್ ದ ಎಲೆಕ್ಟ್ರಿಕಲ್ ವರ್ಕಿಂಗ್ ಪ್ಲೇಸ್. ಏನೇನು ಸೇಫ್ಟಿ ಪ್ರಿಕಾಷನ್ಸ್ನ ತಗೋಬೇಕು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವರ್ಕ್ ಮಾಡಬೇಕಾದ್ರೆ. ನೆಕ್ಸ್ಟು ಡಿಫೈನ್ ಎಲೆಕ್ಟ್ರಿಕ್ ಶಾಕ್ ಅಂತ, ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲುಸ್ಟ್ರೇಟ್ ಔಟ್ ಟು ಫ್ರೀ ಅ ಪರ್ಸನ್ ಫ್ರಮ್ ಎಲೆಕ್ಟ್ರಿಷನ್, ಅದನ್ನು ಹೇಳ್ಕೊಟ್ಟಿದ್ದೀನಲ್ಲ, ವಿತ್ ಪಿಕ್ಚರ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಈಸ್ ದ ಫಸ್ಟ್ ಏಡ್ ಟು ಬಿ ಟೇಕನ್ ಡ್ಯೂರಿಂಗ್ ಎಲೆಕ್ಟ್ರಿಕಲ್ ಇಂಜುರಿ? ವಾಟ್ ಈಸ್ ದ ಫಸ್ಟ್ ಏಡ್ ಟು ಬಿ ಟೇಕನ್ ಡ್ಯೂರಿಂಗ್ ಎಲೆಕ್ಟ್ರಿಕಲ್ ಇಂಜುರಿ ಅಂದರೆ ಪ್ರಥಮ ಚಿಕಿತ್ಸೆ. ಎಲೆಕ್ಟ್ರಿಕಲ್ ಇಂಜುರಿ ಆದಾಗ ನಾವು ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು, ಏನು ಕೇರ್ ಮಾಡಬೇಕು, ಆ್ಯಕ್ಷನ್ ತಗೋಬೇಕು ಅಂತ. ಲಿಸ್ಟ್ ದ ಆಕ್ಸಿಡೆಂಟಲ್ ಕಾಸಸ್ ಆಫ್ ಎಲೆಕ್ಟ್ರಿಕಲ್ ಫೈರ್, ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ವಾಟ್ ಆರ್ ದ ಸೇಫ್ಟಿ ಮೆಜರ್ಸ್ ಟು ಪ್ರಿವೆಂಟ್ ಫೈರ್? ಸೇಫ್ಟಿ ಮೆಜರ್ಸ್ ಏನು ಇದು ಮಾಡಬೇಕು ಪ್ರಿವೆಂಟ್ ಫೈರ್ನ ನಾವು ತಡೆಗಟ್ಟೋದಕ್ಕೆ, ಅದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಫೈನ್ ಫೈರ್ ಎಕ್ಸ್ಟಿಂಗ್ವಿಷರ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲೆಲ್ಲಿ ಯೂಸ್ ಮಾಡಿರ್ತಾರೆ ಅದನ್ನು ನಾನು ನೋಡಿ ಅದ್ರ ತಮ್ಮನೆಲ್ಲ ಹಾಕಿದ್ದೀನಿ, ಬೆಂಕಿ ಹಾರಿಸ್ತಾ ಇರೋದು. ಡಿಫೈನ್ ಫೈರ್ ಎಕ್ಸ್ಟಿಂಗ್ವಿಷರ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟೈಪ್. ಲಿಸ್ಟ್ ಎನಿ 10 ಎಲೆಕ್ಟ್ರಿಷಿಯನ್ ಟೂಲ್ಸ್ ಅಲಾಂಗ್ ವಿತ್ ದೇರ್ ಫಂಕ್ಷನ್. 24 ಅನಿಸುತ್ತೆ, 24 ಎಲೆಕ್ಟ್ರಿಷಿಯನ್ ಟೂಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ನೀವು ಕಟಿಂಗ್ ಪ್ಲೇಯರ್ ಯಾರು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಟೆಸ್ಟರ್ ಯಾರು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಕ್ಲ್ಯಾಂಪರ್ ಯಾರು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಮಲ್ಟಿಮೀಟರ್ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ 10 ಎಲೆಕ್ಟ್ರಿಷಿಯನ್ ಟೂಲ್ಸ್ನ ಎಕ್ಸ್ಪ್ಲೇನ್ ಮಾಡಿ, ಆಯಿತಾ. ಡಿಫೈನ್ ಅರ್ಥಿಂಗ್ ಈಗ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ನಲ್ಲ, ಅರ್ಥಿಂಗ್ ಅಂದರೆ ಏನು, ಯಾಕೆ ಬೇಕು ಅರ್ಥಿಂಗು, ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥಿಂಗು, ನೆಸೆಸಿಟಿ ಆಫ್ ಅರ್ಥಿಂಗು, ಆಯಿತಾ. ನೆಕ್ಸ್ಟು ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಅರ್ಥಿಂಗು, ಪೈಪ್ ಅರ್ಥಿಂಗು,
ಮತ್ತು ಪ್ಲೇಟ್ ಅರ್ಥಿಂಗ್ ಅಂದರೆ ಅದಕ್ಕೂ ಏನು ಡಿಫ್ರೆನ್ಸು, ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇನ್ ದ ನೆಕ್ಸ್ಟ್ ವಿಡಿಯೋ ಓಕೆ, ಅಂದರೆ ಈಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪ್ಲೀಟ್ ಎಲ್ಲ ಒಂದ್ಸರಿ ರೀಕಾಲ್ ಮಾಡಿಬಿಡುವ. ಇದೇ ರೀಕಾಲ್ ವಿಡಿಯೋ. ಲಾಸ್ಟು ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಇನ್ ಎಲೆಕ್ಟ್ರಿಕಲ್ ವರ್ಕಿಂಗ್ ಪ್ಲೇಸು, ಎಲೆಕ್ಟ್ರಿಷನ್ನು, ಫಸ್ಟ್ ಏಡ್ ಇನ್ ಎಲೆಕ್ಟ್ರಿಕಲ್ ಇಂಜುರಿ ಆ್ಯಂಡ್ ಮೆಥಡ್ಸು, ಎಲೆಕ್ಟ್ರಿಕಲ್ ಫೈರು, ಕಾಸಸ್ಸು ಆ್ಯಂಡ್ ಪ್ರಿಕಾಷನರಿ ಆಕ್ಟಿವಿಟೀಸು, ಸೇಫ್ಟಿ ಮೆಜರ್ಸ್ ಟು ಪ್ರಿವೆಂಟ್ ಫೈರ್ ಪ್ರಿಕಾಷನರಿ ಆಕ್ಟಿವಿಟೀಸ್, ಫೈರ್ ಎಕ್ಸ್ಟಿಂಗ್ವಿಷರ್ ಆ್ಯಂಡ್ ಟೈಪ್ಸ್, electrician tools and their functions, earthing, it is also called grounding, necessity of electrical earthing, types of earthing, advantages and applications of earthing, ಮತ್ತು ಎಕ್ಸ್ಪೆರಿಮೆಂಟ್ಸು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟಿಗೆ ನಿಮ್ಮ ಒಂದು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ವೀಕ್ 1 ಮುಗೀತು. ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ ವೀಕ್ 1 ಇದೇನು ಚಾಪ್ಟರ್ ಇದೆ ವೀಕ್ 1ನಲ್ಲಿ ಇದು ಕಂಪ್ಲೀಟಾಗಿ ಮುಗೀತು. ಓಕೆನಾ? ಇದು ಕಂಪ್ಲೀಟಾಗಿ ಮುಗೀತು. ನೆಕ್ಸ್ಟು RPS ಅಂತ ಬರುತ್ತೆ. ಅದೊಂದು ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಆನ್ ಎಂಬೆಡೆಡ್ ಸರ್ಕ್ಯೂಟ್. ಇಟ್ ಕನ್ವರ್ಟ್ಸ್ ಅನ್ರೆಗ್ಯುಲೇಟೆಡ್ AC into ಕಾನ್ಸ್ಟೆಂಟ್ DC. ಓಕೆ, ಇಟ್ ಮೇನ್ ಫಂಕ್ಷನ್ ಇಸ್ ಟು ಸಪ್ಲೈ ಸ್ಟೇಬಲ್ ವೋಲ್ಟೇಜ್ ಟು ಎ ಸರ್ಕ್ಯೂಟ್ ಆರ್ ಡಿವೈಸ್ ದಟ್ ಮಸ್ಟ್ ಬಿ ಆಪರೇಟೆಡ್ ವಿತ್ ಇನ್ ಸರ್ಟನ್ ಪವರ್ ಸಪ್ಲೈ ಲಿಮಿಟ್ಸ್. ರೆಗ್ಯುಲೇಟೆಡ್ ಇಸ್ ಅನ್ ಎಂಬೆಡೆಡ್ ಸರ್ಕ್ಯೂಟ್. ಇಟ್ ಕನ್ವರ್ಟ್ಸ್ ಅನ್ರೆಗ್ಯುಲೇಟೆಡ್ AC into ಕಾನ್ಸ್ಟೆಂಟ್ DC. ಇದೊಂದು ಅದು ಇದರಲ್ಲಿ ಬಂದಿರಲಿಲ್ಲ, ಅದಕ್ಕೆ ಹೇಳಿದ್ದಾಯಿತು. ಈಗ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸಲ್ಲಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳಿರ್ತಾರೆ ಅಥವಾ ಯಾರಾದರೂ ಹೊಸ್ದಾಗಿ ಡಿಪ್ಲೊಮೊ ಸೇರಬೇಕು ಅಂತ ಅಂದ್ಕೊಂಡಿರ್ತಾರೆ, ಕಷ್ಟ ಅಂತ ಅನಿಸಿರುತ್ತೆ, ಸೇರ್ಕೊಬಿಟ್ಟಿರ್ತಾರೆ, ಕಷ್ಟ ಅನಿಸಿರುತ್ತೆ. ಈ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದ್ರೆ ಇದು ರಿಯಲ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಅರ್ಥ ಆಗುತ್ತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಟ್ರ ಜೊತೆಗೆ ನೀವು ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡಿ ಈಗ ಪಾಠ ಮಾಡ್ತಾಯಿದ್ದೀನಿ, ನೀವು ಹಾಗೆ ಡೆಡಿಕೇಟೆಡ್ ಆಗಿ ನೀವು ಟೈಮ್ ಸ್ಪೆಂಡ್ ಮಾಡಿ ನೀವು ಓದ್ಕೋಬೇಕು. ಓಕೆ, ಹಾಗಾಗಿ ಆವಾಗ ನಿಮಗೆ ರಿಯಲ್ ಟೈಮ್ ನಾಲೆಡ್ಜು ಬೆಳೀತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇನ್ ದ ನೆಕ್ಸ್ಟ್